ಹೆಚ್ಚುವರಿ ಹಾಸಿಗೆ ದಿಂಬು ಕೋರಿ ದರ್ಶನ್ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇನ್ನು ಕೋರ್ಟ್ನಲ್ಲಿ ದರ್ಶನ್ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಇವತ್ತು ನಡೆದಿದೆ. ಆರೋಪಿ ದರ್ಶನ್ಗೆ ನ್ಯಾಯಾಧೀಶರು ಪ್ರಶ್ನೆ ಕೇಳಿದ್ದಾರೆ. ಕೋರ್ಟ್ ಆದೇಶ ಪಾಲಿಸ್ತಾ ಇದ್ದಾರಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲ ಸರ್, ಯಾವ ಆದೇಶ ಪಾಲಿಸ್ತಾ ಇಲ್ಲ ಅಂತ ದರ್ಶನ್ ಹೇಳಿದ್ದಾರೆ. 25/3 ಫೀಟ್ ಮಾತ್ರ ಓಡಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅಲ್ಲಿ ವಾಕಿಂಗ್ ಮಾಡೋದಕ್ಕೆ ಸೂರ್ಯನ ಬೆಳಕು ಕೂಡ ಇಲ್ಲ. ಕೋರ್ಟ್ ಎದುರು ಕೊಲೆ ಆರೋಪಿ ದರ್ಶನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನ CCH 57ನೇ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೀತಾ ಇದೆ. ಈ ಹಿಂದೆ ವಿಚಾರಣೆ ಆದಂತಹ ಸಂದರ್ಭದಲ್ಲಿ ದರ್ಶನ್ ನನಗೆ ವಿಷ ಕೊಟ್ಬಿಡಿ, ಯಾಕೆಂದ್ರೆ ನನಗೆ ಯಾವುದೇ ರೀತಿ ಬೆಳಕು ಸಿಗ್ತಾ ಇಲ್ಲ, ನನಗೆ ಹೊರಗಡೆ ಓಡಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ, ಹಾಸಿಗೆ ಇಲ್ಲ, ದಿಂಬಿಲ್ಲ, ಈ ರೀತಿ ಒಂದಷ್ಟು ವಿಚಾರಗಳನ್ನ ಹೇಳ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಜಡ್ಜ್ ಕಾನೂನಿನ ವ್ಯಾಪ್ತಿಯಲ್ಲಿ ಏನೆಲ್ಲ ಇದೆ ಅದನ್ನ ಮಾಡ್ಕೊಡಿ, ಅವಕಾಶ ಮಾಡ್ಕೊಡಿ ಅನ್ನುವಂಥ ಮಾತನ್ನ ಹೇಳಿದ್ರು. ಇವತ್ತು ಕೂಡ ವಿಚಾರಣೆ ಸಂದರ್ಭದಲ್ಲಿ ಕೋರ್ಟ್ ದರ್ಶನ್ ಅವರಿಗೆ ಪ್ರಶ್ನೆ ಕೇಳ್ತಾ ಇದೆ. ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇದ್ದಾರಾ ಅಂತ ಕೇಳಿದ್ದಕ್ಕೆ ಇಲ್ಲ ಸರ್, ಯಾವ ಆದೇಶವನ್ನ ಪಾಲಿಸ್ತಾ ಇಲ್ಲ, ನನಗೆ 25/3 ಈ 25 ಅಡಿ ಈ ಜಾಗದಲ್ಲಿ ಮಾತ್ರ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಓಡಾಡೋದಕ್ಕೆ. ಅಲ್ಲಿ ಸೂರ್ಯನ ಬೆಳಕು ಕೂಡ ಬರ್ತಾ ಇಲ್ಲ, ಯಾಕಂದ್ರೆ ಈ ಹಿಂದೆ ದರ್ಶನ್ ಅವರು ಕೂಡ ಹೇಳಿದ್ರು ನನಗೆ ಫಂಗಸ್ ಆಗ್ತಾ ಇದೆ ಕೈಯಲ್ಲೆಲ್ಲ, ಸೂರ್ಯನ ಬೆಳಕು ಸಿಗ್ತಾ ಇಲ್ಲ, ಹೀಗಾಗಿ ನನಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ರು. ಜೈಲಿನ ಅಧಿಕಾರಿಗಳು ಕೋರ್ಟ್ ಆರ್ಡರ್ ಕೇಳ್ತಾರೆ. ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲ ಸುನಿಲ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಗೂಂಡಾ ರಾಜ್ಯವೇ ಇದು ಅಂತ ವಕೀಲ ಸುನಿಲ್ ವಾದವನ್ನ ಮುಂದಿಟ್ಟಿದ್ದಾರೆ. ನ್ಯಾಯಾಲಯದ ಆರ್ಡರ್ಗೂ ಮಾನ್ಯತೆಯನ್ನ ನೀಡ್ತಾ ಇಲ್ಲ. ಇನ್ನು ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲೇ ಇಟ್ಟಿದ್ದಾರೆ. ಜೈಲಿನ ಅಧಿಕಾರಿಗಳು ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇಲ್ಲ ಅಂತ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಾ ಇರೋದು. ಹಿಂದೆ ಹೇಳ್ದಂತೆ ಕೇಳ್ತಾ ಇಲ್ಲ, ಹಿಂದೆ ಹೇಳಿದ್ರು ಜಡ್ಜ್ ಅಥವಾ ಆದೇಶವನ್ನ ನೀಡಿದ್ರು ದರ್ಶನ್ ಅವರಿಗೆ ಅವಕಾಶವನ್ನ ಮಾಡಿಕೊಡಿ ಅಂತ ಹೇಳಿ, ಕಾನೂನಿನ ವ್ಯಾಪ್ತಿಯಲ್ಲಿ ಏನೆಲ್ಲ ಅವಕಾಶ ಇದೆ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ರು. ಆದರೆ ದರ್ಶನ್ ಪರ ವಕೀಲರು ಇಲ್ಲಿ ವಾದವನ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಜಡ್ಜ್ ಆದೇಶವನ್ನ ಪಾಲಿಸ್ತಾ ಇಲ್ಲ. ಅಕ್ಟೋಬರ್ 9ಕ್ಕೆ ವಿಚಾರಣೆ. ಜೈಲಿನ ಸೂಪರಿಂಟೆಂಡೆಂಟ್ ಹಾಜರಿಗೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಿನ CCH 57ನೇ ಕೋರ್ಟ್ ಈ ಬಗ್ಗೆ ಆದೇಶವನ್ನು ಮಾಡಿದೆ. ಅಕ್ಟೋಬರ್ 9ಕ್ಕೆ ವಿಚಾರಣೆಯನ್ನ ಮುಂದೂಡಿ ಕೋರ್ಟ್ ಆದೇಶವನ್ನ ನೀಡಿದೆ. ಜೈಲಿನ ಸೂಪರಿಂಟೆಂಡೆಂಟ್ ಅವರು ಕೂಡ ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಕುರಿತಂತೆ. ಹೀಗಾಗಿ ಅಕ್ಟೋಬರ್ 9ಕ್ಕೆ ವಿಚಾರಣೆ ಮುಂದೂಡುತ್ತೆ. ಯಾಕೆಂದ್ರೆ ದರ್ಶನ್ ಪರ ವಕೀಲರು ಹೇಳಿದಂಥದ್ದು ಅವರು ಪಾಲಿಸ್ತಾ ಇಲ್ಲ, ಕೋರ್ಟ್ ಆದೇಶವನ್ನ ಪಾಲಿಸ್ತಾ ಇಲ್ಲ ಅಂತ. ಹಾಗಾಗಿ ಸೂಪರಿಂಟೆಂಡೆಂಟ್ ಅವರು ಮುಂದಿನ ವಿಚಾರಣೆಗೆ ಹಾಜರಾಗಬೇಕು. ಅಕ್ಟೋಬರ್ 9ಕ್ಕೆ ಮುಂದಿನ ವಿಚಾರಣೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗಾಗಲೇ ದರ್ಶನ್ ಅವರು ಹಿಂದೆಯೂ ಕೂಡ ಹಾಸಿಗೆ ದಿಂಬು ಬೇಕು, ಮತ್ತೆ ನನಗೆ ಸ್ವಲ್ಪ ಹೊರಗಡೆ ಅವಕಾಶವನ್ನ ಮಾಡಿಕೊಡ್ಬೇಕು, ಸೂರ್ಯನ ಬೆಳಕಬೇಕಾಗತ್ತೆ, ನನಗೆ ಫಂಗಸ್ ಆಗಿದೆ, ಈ ರೀತಿ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು. ಕೋರ್ಟ್ ಕೂಡ ಕಾನೂನಿನ ಪ್ರಕಾರವಾಗಿ ಏನೆಲ್ಲ ಅವರಿಗೆ ನೀಡಬಹುದು ನೀಡಿ ಅಂತ ಹೇಳಿದ್ರು. ಆದ್ರೆ ಇವತ್ತು ವಿಚಾರಣೆ ಸಂದರ್ಭದಲ್ಲಿ ಅದು ಕೂಡ ಸಿಗ್ತಾ ಇಲ್ಲ, ಕೋರ್ಟ್ ಆದೇಶವನ್ನು ಕೂಡ ಪಾಲಿಸ್ತಾ ಇಲ್ಲ ಅನ್ನುವಂಥದ್ದನ್ನ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ದಾರೆ. ಏನೆಲ್ಲ ನಡೀತು ವಿಚಾರಣೆ ಸಂದರ್ಭದಲ್ಲಿ? ಅದರ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಮತ್ತು ಇತರ ಆರೋಪಿಗಳು 7 ಜನರು ಕೂಡ ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಪರಪ್ಪನಗರದಿಂದ ಇಂದು ಕೋರ್ಟ್ಗೆ ಹಾಜರಾಗಿದ್ರು. ಕೋರ್ಟ್ ನಲ್ಲಿ ವಾದವನ್ನ ಆಲಿಸಿದಂತ ನ್ಯಾಯಾಧೀಶರು ಅಂದ್ರೆ ದರ್ಶನ್ ಪರ ವಕೀಲರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ವಾದವನ್ನ ಮಂಡಿಸಿದ್ರು. ಪ್ರಮುಖವಾಗಿ ದರ್ಶನ್ಗೆ ಏನೆಲ್ಲ ಸೌಲಭ್ಯಗಳನ್ನ ನೀಡಬೇಕು ಅಂತ ಹೇಳಿ ಹಿಂದೆ ಕೋರ್ಟ್ ಆದೇಶವನ್ನ ಮಾಡಿತ್ತು. ಆದೇಶವನ್ನ ಜೈಲಿನ ಅಧಿಕಾರಿಗಳು ಪಾಲನೆಯನ್ನ ಮಾಡ್ತಿಲ್ಲ, ಆದೇಶಗಳನ್ನ ಉಲ್ಲಂಘನೆ ಮಾಡಿದ್ದಾರೆ, ಇದು ಗೂಂಡಾ ರಾಜ್ಯವೇ ಅಂತ ಹೇಳಿ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಂತಹ ಆರೋಪಿ ದರ್ಶನ್ ಕೂಡ ಮಾತನಾಡಿದ್ರು, ತಮ್ಮ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಹಿಂದೆ ನ್ಯಾಯಾಲಯ ಆದೇಶ ಮಾಡಿದಂತೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೂಡ ಜೈಲಲ್ಲಿ ನೀಡ್ತಿಲ್ಲ, ತಮಗೆ ನೀಡಿರ್ತಕ್ಕಂಥ ಅಂದ್ರೆ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನ ಕೇಳಿದ್ರು. ಇದಕ್ಕೂ ಕೂಡ ತುಂಬಾ ಚಿಕ್ಕದಾಗಿರ್ತಕ್ಕಂಥ 4-5 ಹೆಜ್ಜೆಗಳು ನಡೆದಾಡುವಂತ ಜಾಗದಲ್ಲಿ ವಾಕಿಂಗ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬೆಳಕೆ ಬರದೇ ಇರತಕ್ಕಂಥ ಜಾಗದಲ್ಲಿ ವಾಕಿಂಗ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಹಿಂದೆ ಅವರೇನು ಮನವಿಯನ್ನ ಮಾಡಿದ್ರು, ಆ ಮನವಿಗೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳಿಗೆ ಏನು ಆದೇಶವನ್ನ ಮಾಡಿತ್ತು ನ್ಯಾಯಾಲಯ, ಮೌಖಿಕವಾಗಿ ಆದೇಶವನ್ನ ಮಾಡಿದ್ರು. ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಜೈಲಿನ ಅಧಿಕಾರಿಗಳು ಆದೇಶಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಆದೇಶವನ್ನ ಪಾಲನೆಯನ್ನ ಮಾಡ್ತಿಲ್ಲ ಅಂತ ಹೇಳಿ ಗಂಭೀರವಾಗಿ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಮನವಿಯನ್ನ ಮಾಡಿದ್ರು. ಆ ಮನವಿಯನ್ನು ಕೂಡ ಆಲಿಸಿದಂತ ನ್ಯಾಯಾಲಯ, ವಕೀಲರ ಒಂದು ವಾದ ಏನಿತ್ತು ವಾದವನ್ನು ಆಲಿಸಿದಂತ ನ್ಯಾಯಾಲಯ ಜೈಲಿನ ಸೂಪರಿಂಟೆಂಡೆಂಟ್ ಅನ್ನ ಖುದ್ದಾಗಿ ನ್ಯಾಯಾಲಯದ ಮುಂದಿನ ವಿಚಾರಣೆಗೆ ಹಾಜರಾಗುವಂತೆ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಕ್ಟೋಬರ್ 9ನೇ ತಾರೀಕು
ಈ ಒಂದು ವಿಚಾರಣೆ ಇದೆ ನ್ಯಾಯಾಲಯದಲ್ಲಿ, ಕೇಸಿನ ವಿಚಾರಣೆ, ಅಲ್ಲಿ ಸೂಪರಿಂಟೆಂಡೆಂಟ್ ಹಾಜರಾಗಬೇಕು ಅಂತ ಹೇಳಿ ಸೂಚನೆಯನ್ನು ನೀಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಲಕ್ಷ್ಮಣ್ ಸಂಬಂಧಪಟ್ಟಂತೆ A12 ಆರೋಪಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಕೂಡ ಈಗಾಗಲೇ ಪ್ರಕರಣದಿಂದ ಕೈ ಬಿಡುವಂತೆ ಅರ್ಜಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 30ರಂದು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ASPಗೆ ಸೂಚನೆಯನ್ನು ಕೂಡ ನ್ಯಾಯಾಲಯ ನೀಡಿರತಕ್ಕಂಥದ್ದು. ಮಧು ನಾಗರಾಜ್. ಓಕೆ ಶಿವಪ್ರಸಾದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.